ಫ್ರೆಂಡ್ಸ್ ನಿನ್ನೆ ವಿಡಿಯೋನ ಮತ್ತೆ ಈಗ ಕಂಟಿನ್ಯೂ ಮಾಡಾಕತ್ತೀನಿ ರೀ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅವಶ್ಯಕತೆ ಬಹಳ ಐತಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಬೆಲ್ ಐಕಾನ್ ಅಂದ್ರೆ ಗಂಟಿನ ಟನ್ನ ಒತ್ತಿ ಬಿಡ್ರಿ. ಒಮ್ಮೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ನಾವು ಯಾವುದೋ ವಿಡಿಯೋ ಮಾಡಿದ್ರು ಅದ್ರ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ. ನೀವು ಅವಾಗ ನಮ್ಮ ವಿಡಿಯೋ ಒಂದೂ ಮಿಸ್ ಮಾಡಲ್ಲ ನೋಡ್ಬೋದು. ಮತ್ತು ವಿಡಿಯೋ ಇಷ್ಟ ಆದರೆ ಮತ್ತೆ ಏನಾದರೂ ವಿಡಿಯೋದೊಳಗೆ ಚೇಂಜಸ್ ಮಾಡ್ಕೋಬೇಕು ಅಂದರೆ ದಯವಿಟ್ಟು ನಮ್ಗೆ ಕಮೆಂಟ್ ಮಾಡೋ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಿರಿ. ಎಲ್ಲಿ ಹೋಗ್ಯಾಳೋ ಈಕಿ? ಆ ಕಡೆ ತಿರುಗ್ಕೊತ ಹೋಗ್ಯಾಳ ಗೊತ್ತು. ಇಲ್ಲಿ ಗೆಳತಾರ ಮನೆಗೆ ಹೋಗಿರ್ಬೇಕು. ಒಟ್ಟು ಆ ಕಡ್ರಿ ಹೋಗೋದಂದ್ರೆ ಹೆಂಗಸರಿಗೆ ಎಲ್ಲಿ ಇಲ್ಲಿದ ಖುಷಿ ನೋಡು. ಒಟ್ಟು ಮನ್ಯಾಗ ಗಂಡ ಮನಿ ಎಲ್ಲ ಮರ್ತ ಬಿಡ್ತಾವ. ನೋನು ನೋಡ್ಲ ಪ್ರವಾಸಕ್ಕೆ ಹೋಗ ಅಂದಿದ್ದು ಅಟ್ಟ ತಡ ಆಕಿ ಪತ್ತೇನ ಇಲ್ಲಿ ಮನ್ಯಾಗ ಬಂದನ ಎಷ್ಟೋತಾತು. ಹೊರಗೆ ನಿಂತು ಕೂತು ಸಾಕಾಗಿ ಇಲ್ಲಿ ಬನ್ನಿ. ದನಗಳು ಮೇವು ಅನ್ನಂಗಿಲ್ಲ, ನೀರು ಅನ್ನಂಗಿಲ್ಲ, ಯಾನಿಲ್ಲ, ಹೋಗೇ ಬಿಡ್ತಾವ ನೋಡು. ಆ ಕಡೆ ಹೋದು ಅಂದ್ರೆ ಆ ಕಡೆ, ಬಂದು ಅಂದ್ರೆ ಈ ಕಡೆ. ನೋನು ಎಷ್ಟೋತ್ ಹೋಗ್ಯಾಳ ನೋಡಿ. ಗಂಡು ಬರ್ತಾನು ಅನ್ನೋದು ಏನು ಖಬರಿ ಇಲ್ಲ ನೋಡು. ಹೆಂಗಸರಿಗೆ ಅಟ್ಟ ಗೆಳತಿಯರ ಮನೆಗೆ ಹೋದ್ರೆ ಎಲ್ಲಿ ಇಲ್ಲದ ಮಾತು ಹಚ್ಚಿಬಿಡ್ತಾವೆ. ಇವ್ರದ ಪಾಜಿಲ್ ಮಾಡ್ಕೊ ಕೂತು ಬಿಡ್ತಾವೆ. ಮನೆ ಕಡೆ ಲಕ್ಷ್ಯ ಇರಂಗಿಲ್ಲ. ಗಂಡಂತೂ ನೆನಪ ಇರಂಗಿಲ್ಲ ಇವಕ್ಕೆ. ಯಾನು ಯಾವಾಗ ಬಂದಿರಿ ನೀವು ರೀ? ನಾನು ಕಡೆ ಹೊರಗೆ ಹೋಗಿದ್ನಿ. ಯಾವಾಗ ಬಂದಿರಿ? ನೀವೇನ್ರಿ ಮೇಡಮ್ ಅವ್ರ ಪ್ರವಾಸಕ್ಕೆ ಹೊಂಟಿರಿ ರೀ? ಮೇಡಮ್ ಅವ್ರದ್ದು ಜೋರು ಐತ್ರಿ. ಗಂಡ ಮನಿ ಮಠ ಏನ್ ನೆನಪಿರ್ತೈತ್ರಿ ನಿಮಗೆ? ಅಯ್ಯ ಹಂಗ್ಯಾಕೈತೀರಿ? ನನಗೆ ಹಿಂಗ್ಯಾಕೆ ಮಾತಾಡ್ತೀರಿ ನೀವೇ ಹೇಳಿರ್ಲೆ. ಮತ್ತು ಗಾಡಿದು ಬಾಡಿಗೆದು ಏನೇನು ಕೇಳ್ಕೊಂಬ ಅಂತ ಹೇಳಿ ಮತ್ತು ಅದನ್ನೆಲ್ಲ ನಾನು ಹೋಗಿ ಮಾತಾಡ್ಕೊತ ಬನ್ನಿರಿ. ಎಲ್ಲ ಕೆಲಸ ಎಲ್ಲ ಮುಗಿಸಿ ಪಟ್ನ ಹೋಗಿ ಬರ್ಬೇಕು. ಮತ್ತು ಅದನ್ನ ಪ್ಯಾಟಿಗೆ ಹೋಗಿ ಬರ್ಬೇಕಲ್ಲ. ಇನ್ನು ಇದಕ್ಕೆ ಪೇಟೆಗೆ ಹೋಗಿ ಜರ ಸೀರೆ ಮತ್ತು ಇದು ಎಲ್ಲ ತೊಗೊಂಬರ್ದೈತೆ ಅಲ್ರಿ ಸಂತಿ, ಅದೆಲ್ಲ ತೊಗೊಂಬರ್ಬೇಕಂತ ಹೇಳಿ ನಾನು ಈಗ ಪಟ್ನ ಮಾತಾಡಿ ರೊಕ್ಕ ಇಸ್ಕೊಂಬರ್ಬೇಕು. ಗಾಡಿ ಬಡ್ಗಿದೆ ನೀವು ಹೊರಟಿಗೆ ರೊಕ್ಕ ಇಸ್ಕೊಂಬಂದು ನಿಮ್ಮ ಕೇಳ್ಕೊಟ್ಟು ನಾವು ವತನಿಗೆ ಹೋಗ್ಬೇಕಂತ ಹೇಳಿ ಹೋಗಿನ್ರಿಪ್ಪ. ನೀವು ಯಾವಾಗ ಬಂದಿರಿ? ಮತ್ತೊಂದು ಫೋನ್ರ ಹಚ್ಬೇಕ್ರಲ್ಲ. ಬಂದು ಹಂಗೆ ಕೂತೀರಿ ಮತ್ತು ನನಗೆ ಮಾತಾಡ್ತೀರಿ. ಎಲ್ಲಕ್ಕೆಲ್ಲ ಫೋನ್ ಹಚ್ತೀರಿ. ಈಟಗಾಟಗ ಅದ ಇದ ಕೇಳಕ್ಕೆ ಮತ್ತೊಂದಿಟ್ಟು ಫೋನ್ ಹಚ್ಚಿರಿ ಏನಾಗ್ತೈತಿ ನಿಮಗೆ? ಇರುವಾಗ ಬಿಡು. ಏನೇನಾಯ್ತು? ಏನೇನು ಮಾಡ್ರಿ? ಅದು ಏನಿಲ್ರಿ. ಮತ್ತು ಎಲ್ಲ ಗಾಡಿದ ಎಲ್ಲ ಹೇಳಿ ಅವರಿಗೆ ರಾಣಿಗೆ ಅದು ಆಯ್ತತ್ ಹೇಳಿ ಎಲ್ಲರೂ 2,000 ಕೊಟ್ಟಾರ. ನಂದು 2,000 ಹಾಕಿರಿ 12,000 ಆಗ್ತೈತ್ರಿ. ರೊಕ್ಕ ತೊಗೋರಿ ಮತ್ತು ಹೋಗಿ ರಾಮಣ್ಣ ಕೊಟ್ಬಿಡ್ರಿ. ನಮಗೂ ತಡ ಆಗೈತಿ. ಊಟ ಮಾಡ್ತೀರೇನು? ಬರೀ ಕೈಕಾಲು ಮುಖ ತೊಗೊಂಡು ಊಟಕ್ಕೆ ಹಚ್ಕೊಡ್ತಾನೆ. ಊಟ ಮಾಡಿರಿ. ಸ್ವಲ್ಪ ಅಡ್ಡಾಕ್ತಿದ್ರೆ ಅಡ್ಡಾಕ್ರಿ. ಏನು ಮಾಡ್ತೀರಿ ನೋಡ್ರಿ ನೀವು. ನಾನು ಪಟ್ನ ಒಂದು ರೊಟ್ಟಿ ತಿಂದು ತಯಾರಾಗಿ ಹೋಗಿಬಿಡ್ತೇನೆ ರೀ ಬಸ್ ಸ್ಟ್ಯಾಂಡ್ಗೆ. ಅವರು ಎಲ್ಲ ಪಟ್ನ ಬರ್ತಂದಾರೆ. ಹೋಗಿ ಜಲ್ದಿ ಬರ್ತೀವ್ರಿ ಇವತ್ತು. ಹೋಗಿ ಬಂದ್ರು ಪ್ಲೇ ಅದನ್ನಿಗೆ ಹೋಗಿ ಬಂದು ಬಡ ಏನೈತಿ ಎಲ್ಲ ಅರಿಗೆದೆಲ್ಲ ತುಂಬಿಡ್ಕೊಂಡ್ಬಿಡ್ತೀವ. ನಾಳೆ ಏನೈತಿ ಫಳಾರ ಮಾಡೋರು ಇವೆಲ್ಲ ಮತ್ತು ಒಂದು ದಿನ ಆಗಂಗಿಲ್ಲ. ನಾವು ನಾಡದಂದ್ರೆ ಹೋಗ್ತೀವಿ ನೋಡ್ರಿ. ನೀವು ಹೇಳಿಬಿಡ್ರಿ ರಾಮಣ್ಣಗೆ. ನಾಳೆ ಇಲ್ಲ ನಾಡದ ಮುಂಜಾನೆ 8 ಜಾಗ ಬಿಡ್ತನ ಅಂತಾರಲ್ಲ ರಾಮಣ್ಣ, ಅವ್ರನ್ನ ಬಿಟ್ಟಿದ್ದೆ ಅಟ್ಟಕ್ಕೆ ನಾವು ತಯಾರಾಗಿ ಕೊಂಡಿರ್ತೀವಿ ನೋಡ್ರಿ. ಹೇಳಿಬಿಡ್ರಿ ಅವ್ರಿಗೆ. ಕೇಳ್ರಿ ಎಷ್ಟು ಗಂಟೆಗೆ ಹೋಗೋದೈತಿ ಅನ್ನೋದು. ತಡಿ ಕೇಳ್ತು. ನಾಳಿಲ್ಲ ನಾಡ್ದು ಹೋಗೋರದಿರಲ್ಲ. ನಾಡೋದು ಎಷ್ಟು ಗಂಟೆಗೆ ಬಸ್ಸಿಗೆ ಕುಂಡ್ರದು, ಅದು ಎಷ್ಟು ಗಂಟೆಗೆ ಗಾಡಿ ಚಾಲು ಬರ್ತಾನೋ, ಎಷ್ಟು ಗಂಟೆಗೆ ಹೋದ್ರೆ ಚಲೋ ಅನ್ನೋದೆಲ್ಲ ಕೇಳ್ತಾನೆ. ತಡಿ ಈಗ ಫೋನ್ ಹಚ್ಚಿ ಕೇಳಿಬಿಡ್ತಾನೆ. ಮತ್ತು ಅವನು ಎಲ್ಲರೂ ಗಾಡಿ ಬಾಡಿಗೆ ಹೋಗ್ಯಾನೋ ಎಲ್ಲಿ ಕೇಳ್ತಾನೋ. ಮನ್ಯಾಗ ಇದ್ದಂದ್ರೆ ಏನೈತಿ, ಒಂದು ರೊಟ್ಟಿ ಹೆಚ್ಚಿ ಕೊಡು. ರೊಟ್ಟಿ ತಿಂದು ಹೊಲಕ್ಕೆ ಹೋಗೋದೀನಿ. ಹಂಗೆ ಅವ್ನ ಮನೆಗೆ ಹಾಯಿಸಿ ಅವ್ನಿಗೆ ರೊಕ್ಕ ಕೊಟ್ಟು ಆ ಕಡೆ ಹೊಲ ಕಡೆ ಹೋಗ್ತಾನೆ. ನೋಡ್ತಾನೆ ತಡಿ ಈಗ ಫೋನ್ ಹಚ್ತಾನೆ. 8 ಗಂಟೆಗೆ ಗಾಡಿ ಹೋಗಿ ಬಿಡ್ತಾನೆ ಅನ್ನೋದು. ಹಲೋ ರಾಮಣ್ಣ, ನಾನು ಸಂಗಪ್ಪ. ಎಲ್ಲಿದಿ? ಹಾಂ ಹೌದು. ಅದ ಏನಿಲ್ಲ. ಮತ್ತು ನಮ್ಮ ಮನೆಯವ್ರು ಇದಕ್ಕೆ ಹೋಗುತ್ತಂತಿರಲ್ಲ ಕೋಪ ಪ್ರವಾಸಕ್ಕೆ. ಮತ್ತು ಅದ ಏನೋ ಮತ್ತು ಗಾಡಿ ಬಾಡಿಗೆ ಹೇಳಿದ್ಲೆ. ಮನ್ಯಾಗಿದ್ರೆ ಮತ್ತು ಗಾಡಿ ಬಾಡಿಗೆ ನಿನ್ನ ಕೈಯಾಗ ತಂದು ಕೊಡ್ಬೇಕಂತ ಮಾಡಿದ್ನೇಳಿ ಇವತ್ತು. ಮತ್ತು ಅವ್ರ ನಾಳಿಂದ ನಾಡ್ದು ಹೋಗ್ತಾರತ್ತ. ನಾಡ್ದು 8 ಗಂಟೆಗೆ ಗಾಡಿ ಬಿಡ್ತಿ ಜಾಗ. ಮತ್ತು 8 ಗಂಟೆಗೆ ಅವ್ರು ತಯಾರಾಗಿ ಕೊಂಡಿರೋದು ಅದಕ್ಕೆ ಒಂದಿಟ್ಟು ಹೇಳಿದೆ ಅಂದ್ರೆ ಅವ್ರಿಗೆ ಹೇಳಿಬಿಡ್ತಾನೆ. ಅವರೆಲ್ಲ ತಯಾರಾಗಿ ಕೊಂಡಿರ್ತಾರೆ. ನಾಳಿಂದ ನಾಡೋದು ಹೋಗೋದು ಫಿಕ್ಸ್ ಮಾಡ್ಯಾರ ನೋಡಿ. ಮತ್ತು ಗಾಡಿ ಬಾಡಿಗೆ ಅದು ಯಾವ ಇಲ್ಲಲ್ಲ. ಮತ್ತು ನಿಂಗೀಗ ನಾಳಿಂದ ನಾಡೋದಕ್ಕೆ ಹೋಗೋದಕ್ಕೆ ಯಾವುದು ಇಲ್ಲ ನೋಡಿ. ಮತ್ತು ಅದಾವ ಇಲ್ಲೋ? ಇಲ್ಲ ರೀ, ನನಗೆ ಯಾವ ಗಾಡಿ ಬಾಡಿಗೆ ಐತಿ ಯಾವ ಇಲ್ಲ. ನಾಳಿಂದ ನಾಡೋದು ಅಂದಾರಿಲ್ರಿ. ನಾಡದ ನಸಕ್ನ್ಯಾಗ 6 ಅಂದ್ರೆ ತಯಾರಾಗಿ ಬಿಡತ್ತೆ ಹೇಳ್ರಿ. ಯಾಕಂದ್ರೆ ಸೌದತ್ತಿಗೆ ಹೋಗೋದು ಇರ್ತೈತ್ಲೆ. ಮತ್ತು 7-8 ಅಂದ್ರೆ ಸೌದತ್ತಿಗೆ ಹೋದಿವಿ ಅಂದ್ರೆ ಫಸ್ಟ್ ಸೌದತ್ತಿಗೆ ಹೋಗಕ್ಕೆ ಬರ್ತೈತಿ. ಅಲ್ಲಿಂದ ಆ ಕಡೆ ಮುಂದೆ ಹೋಗಕ್ಕೆ ಚಲೋ ಆಗ್ತೈತ್ರಿ. ಅದಕ್ಕೆ 6 ಅಂದ್ರೆ ಇಲ್ಲ 5:15 ಅಂದ್ರೆ ಹೇಳಿಬಿಡ್ರಿ. ಹೆಂಗಸ್ರು ಇರ್ತಾವೆ ಮೊದಲು ಒಂದು ತಯಾರಾಕೋಟಿ. ಮತ್ತು ನಾವೀಗ 6 ಅಂದ್ರೆ ಅವು 8 ಮಾಡ್ತಾವ್ರಿ. ಅದಕ್ಕೆ ನೀವು ಒಂದು ಕೆಲಸ ಮಾಡಿರಿ ಏನಾರ
ಸುಮ್ಮ 5:30 ಅಂದ್ರೆ ಹೇಳಿಬಿಟ್ರಿ. 5:30 ಅಂದ್ರೆ ಗಾಡಿ ಬಂದು ನಿಲ್ತೈತಿ, 5:30 ಅಂದ್ರೆ ತಯಾರಾಗ್ಬೇಕಂತ ಹೇಳ್ರಿ. 5:30 ಅಂದಲ್ಲಿ 6:30 ಮಾಡ್ತಾರೆ ಅವ್ರು. ಮತ್ತು ಪಟ್ನ ಹೋಗಿ ಮತ್ತು ದರ್ಶನ ಎಲ್ಲ ದೇವ್ರದ್ದು ದರ್ಶನ ಮಾಡಿ ಮತ್ತು ಗಾಡ್ಯಾಗ ಕುಂಡ್ರೊಟ್ಟಿಗೆ ನಾಳೆ ದಿನ ಎಲ್ಲ ಆ ಕಡೆ ಹೋಗ್ಬಿಡ್ತೈತ್ರಿ. ನಾನು ನಾಡದ್ದು ತಯಾರಾಗ್ತೀನಿ ರೀ, ಯಾವ ಗಾಡಿ ಬಾಡಿಗೆ ಏನಿಲ್ಲ, ಮನ್ಯಾಗ ಅದೀನಿ, ಜರ ಹೊರಗೂ ಹೋಗಂಗಿದ್ನಿ. ಪಟ್ನ ಸ್ವಲ್ಪ ನೀವು ರೊಕ್ಕ ತಂದು ಕೊಟ್ಟು ಬಿಡ್ರಿ, ಮತ್ತು ನಾನು ಡೀಸೆಲ್ ಅದೆಲ್ಲ ಹಾಕಿ ಗಾಡಿ ಎಲ್ಲ ಸ್ವಚ್ಛಂಗೆ ತೊಗೊಂಡ್ಬಿಡ್ತಾನೆ. ಇವತ್ತೊಂದು ಬಾಡಿಗೆ ಐತಿ, ಬಾಡಿಗೆ ಮುಗಿಸ್ಕೊಂಬಂದು ಎಲ್ಲ ಸ್ವಚ್ಛಂಗೆ ತೊಳೆದ ರೆಡಿ ಮಾಡಿ ಇಟ್ಕೊತಾನೆ. ಮನ್ಯಾಗ ಅದೀನಿ ಬರ್ರಿ, ಮತ್ತು 5:30 ಅಂದ್ರೆ ತಯಾರಾಗತ್ತೆ ಹೇಳಿಬಿಡ್ರಿ ಅಕ್ಕಾರಿಗೆ. ಹೌದು, ಹ್ಞೂ ಆತಳಪ್ಪ, ಹೇಳ್ತೀನಿ ಇಡ್ಲ್ಯಾ? ಹಾಂ ಇಡ್ರಿ. ನೋಡು ಹಂಗೆ ಹೇಳೇನಿ, ಅದಾನ ಮನ್ಯಾಗ ಅದಾನತ್ತ, ರೊಕ್ಕ ಕೂಡು ಓದ್ ಕೊಡ್ತಾನು. ಒಂದು ರೊಟ್ಟಿ ತಮ್ಮದು ಹೋಗ್ಯಾವು, ಒಟ್ಟು ಅವ್ನು ಹೋಗಿ ಕೊಟ್ಟು ಮತ್ತು ಆ ಕಡೆ ಹೋಗ್ತಾನೆ. ನೀವೇನೈತ್ಲ ಅತನಿಗೆ ಹೋಗಿ ಬರ್ತಿದ್ರು, ಹೋಗಿ ಬರ್ರಿ. ಮತ್ತು ಅವ ಗಾಡಿ ಬಾಡಿಗೆ ಏನೈತಿ ನಾಳಿದ ನಾಡ್ದ ಮುಂಜಾನೆ ಐತ್ಲೆ ಹರ್ಯಾಗ 5:30 ಅಂದ್ರೆ ಗಾಡಿ ನಿಲ್ತೈತೆ ಬಂದು. 5:30 ಅಂದ್ರೆ ನೀವು ರೆಡಿಯಾಗಿ ಕೂತಿರ್ಬೇಕತ್ ನೋಡು. ಮೊದಲು ಸೌದತ್ತಿ ಹೋಗೋದೈತಿ ಹೇಳ್ಯಾನ ನೋಡು. ಅದಕ್ಕೆ ನೋಡಿ ಏನು ಮಾಡ್ತೀರಿ ನೀವು? 5:30 ಅಂತ ಯಾವ ಹೇಳ್ಯ, ನೀವು ನೋಡ್ರಿ 8ಕ್ಕೆ ತಯಾರಾಗಿ ಗಿದ್ದಿರಿ. ಮತ್ತು ನಿಮ್ಮ ಮೊದಲು ಹೆಂಗಸ್ರು ಪೌಡ್ರ ಸುಣ್ಣುಗಳೆಲ್ಲ ಭಾಳ ಇರ್ತಾವೆ. ಅದಕ್ಕೆ ಪಟ್ನ ಮತ್ತು ಅವನ ಪ್ರಕಾರ ಅವ್ನು ಹೋಗ್ತಾನೆ. ಮತ್ತು ನೀವು ಜರ ಪಟ್ನ ತಯಾರಾಗಿ ಕುಂಡ್ರಿ. 5:30 ಅಂದ್ರೆ ಹೇಳ್ಯಾನ ನೋಡು. ನಾನು ರೊಕ್ಕ ತಾಯಿಗೆ ಹೋಗ್ತಾನೆ, ಊಟ ಆಟ್ಕೊಂಡು ನನಗೆ ಹಚ್ಚಿ. ಹ್ಞೂ ಆತಾಡ್ರಿ, ನಾನು ಅವ್ರಿಗೆ ಹೇಳ್ಬಿಡ್ತೀನಿ ತಯಾರಾಗತ್ತೆ. ಕರೆಕ್ಟ್ 12,000 ಅದಾವಲ್ಲ ಇವು. 12,000 ಹೆಂಗಿರ್ತಾವ್ರಿ? ನೀವು 2,000 ಹಾಕ್ಬೇಕಲ್ಲ ನಂದು. ಅವರೆಲ್ಲರೂ ಅವ್ರವ್ರು ಹಾಕ್ಯಾರು, 10,000 ಆಗ್ಯಾವು. ನೀವು 2,000 ಹಾಕ್ರಿ, 12,000 ಆತಾವು. ಇದಕ್ಕೆಲ್ಲ ಭಾಷೆ ಏನಿದೆ ಬಿಡ್ನಿ. ಆತ ತೊಗೊಂಡು ಬಾ, ನಂದು 2,000 ಹಾಕಿ 12,000 ಹೋಗಿ ಕೊಟ್ಟು ಬಿಡ್ತೀನಿ ನೋಡು. ತಯಾರಾಗ್ರಿ 5:30 ಅಂದ್ರೆ. ನಾ ಈಗ ರೊಟ್ಟಿ ಒಂದು ಕೆಲಸ ಮಾಡಿ, ನಂಗೆ ಬೇಕಾದ್ರೆ ನಾ ತಿತ್ತನು, ಭಾಳ ತಲೆನೂ ಸಾತೈತಿ, ಒಂದು ತಾಸು ಅಡ್ಡ ಆಗ್ತಾನೆ. ಅಡ್ಡಾಗಿ ಊಟ ಮಾಡಿ ಹೋಗ್ತಾನೆ. ನೀನು ನಿತ್ತಿಂದು ಹೋಗ್ತಿದ್ರು ಹೋಗಿ ಬಾ ಪ್ಯಾಟಿಗೆ. ನಿನಗೇನೋ 1,000 ರೂಪಾಯಿ ಹೇಳಿದ್ನಲ್ಲ, 1,000 ರೂಪಾಯಿ ಕೊಡ್ತಾನು, ಹೋಗಿ ಬರೋ ಹೋಗಿ. ಮತ್ತೆ ಎಲ್ಲಿ ತಡ ಆಗಿದ್ದಿತ್ತು. ಆತಾಡ್ರಿ, ಹಂಗಾರ ಊಟ ಮಾಡಿರಿ, ನಂಗೆ ರೊಕ್ಕ ತರಿ, ನಾವು ಹೋಗಿ ಬರ್ತೇನೆ. ಬಂದ್ಮೇಲೆ ಹಂಗೆ ಭಾಳ ತೆಗೆದದಾವ. ಜರ ಎಮ್ಗಳಿಗೆ ನೀರ ಮೇವ ಮಾಡಿ ಹೋಗ್ರಿ ಮತ್ತು ಹೋಗಾಗ. ಆತ ತಡೀನಿ, ಎಲ್ಲರಿಗೆ ಫೋನ್ ಹಚ್ತಾನೆ. ಪಟ್ನ ಕವಿಗೆ ಏನಂದ್ರೆ ಕವಿನ ಎಲ್ಲಾರನ್ನೂ ಕರ್ಕೊಂಡು ಬಸ್ಸಿಗೆ ಬಂದುಬಿಡ್ತಾಳೆ. ಸುಮ್ಮ ತಡ ಆಗ್ತೈತಿ, ಪಟ್ನ ಹೋಗಿ ಬಂದ್ರೆ ಆತ ಕಡೆ. ಹಲೋ ಕವಿ, ಏನು ಮಾಡಕತ್ತಿ? ಆತ ತಯಾರಾಗಿರೇ ಎಲ್ಲರೂ? ನಾನು ತಯಾರಾಗೀನಿ. ಮತ್ತು ಅವ್ರಿಗೆಲ್ಲರಿಗೆ ಫೋನ್ ಹಚ್ಚಿ ಅಲ್ಲೇ ಬಸ್ಸಿಗೆ ಬಂದುಬಿಡ್ರಿ. ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದುಬಿಡ್ರಿ ಬಸ್ಸಿಗೆ ನೋಡೋಣ. ಪಟ್ನ ಬರೀ ತಡ ಆಗೈತೆ ಹೇಳ್ತಾನೆ ಈಗ. ಯಾಕಂದ್ರೆ ಮತ್ತೆ ಇವರು ಒದರಾಡ್ಕೊತ್ಕೊಂಡಿರ್ತಾರೆ. ಮತ್ತು ಮಳೆ ಬೇರೆ ಇಳದೈತೆ ಅನ್ನಕತ್ತಾರ. ನೋಡುವ ಅಂತ ಬರಗಾಲ ಮಳೆ. ಅದ ಪಟ್ನ ಹೋಗ್ರು ಬರ್ರಿ. ಮತ್ತು ಈದವ ನಾಳಿದ್ದ ನಾಡ್ದೇನೈತಿ 5:30 ಅಂದ್ರೆ ತಯಾರಾಗದ ನೋಡ್ರಿ. ಅಮ್ಮನ ಮೊದಲು ಸೌದತ್ತಿ ಹೋಗೋದೈತತ್ತ, ಅದಕ್ಕೆ 5:30 ಅಂದ್ರೆ ತಯಾರಾಗಿ ಬಿಡುನು. ಆತ ಬರ್ರಿ, ಪಟ್ನ ತಡ ಆಗೈತಿ ಬರ್ರಿ. ಹೇಳಿ ಪಟ್ನ ನಡಿತೀನಿ ನಾನು. ಎಲ್ಲ ಹೋಗಿ ಕೂತಿರ್ತಾವೇನೋ ಈಗ ನಡಿತೀನಿ. ನೋಡಿ ಇತ್ರ ಹೆಣ ಎತ್ಲಿ ನನಗೆ ಅವಸರ ಬಂದು ಇದ್ರ ಮಾರ್ಯಾಗ್ರೆ ಚಪ್ಪಲಿ ಹಾಕಿನ. ಇವಾಗ ಬಂದಿಲ್ಲ ನೋಡಿ ಪರ್ಸೆಂಟ್ಗಳಿನ ಯಾವಾಗ ಬರ್ತಾವೆ? ಬಸ್ಸಿನ ಎಲ್ಲರೂ ಬಿಟ್ಟಿಗಿದ್ದಿತ್ತನ್ನ ಇತ್ರ ಮೂವತ್ತಾಗ್ರೆ ಎಟ್ಟಾರ ಹೇಳೋದತ್ತನ. ಒಂದು ಬಂದಿಲ್ಲ ನೋಡಿನ ಇವು ಬರ್ತನಂದು ಎಲ್ಲಿ ಹೊಚ್ಕೊಂಡು ಮಕ್ಕೊಂಡು ಅನ್ನತನ ಇವು ಪರ್ಸೆಂಟ್ಗಳು. ಫೋನರ್ ಹಸ್ತನ ತಡಿ ಇತ್ರ. ಏ ಕವಿ, ನಿನ್ನ ಮೂವತ್ತಾಗ್ರೆ ಚಪ್ಪಲಿ ಎಲ್ಲಿದೆಯಾ? ಬಸ್ ಬಂದು ಎಷ್ಟೊತ್ತ ಅರ್ಧ ತಾಸತ್ತ ಬಸ್ ಬಂದು. ಮಂದಿ ಬಂದ್ರೆ ಗೊತ್ತಿಲ್ಲ ನೋಡ, ಜಾಗ ಹಿಡಿದ್ರೆ ಕೂತೇನೆ. ಬರೋಕೇನಾಗ್ತೈತಿ? ನಾ ಯಾರು ಬಂದು ಕೂತ್ರೆ ನಾನು ಜಾಗ ಹಿಡಿಯಂಗಿಲ್ಲ ನಿಮಗೆ. ನೆನ ಕರಿ ಮಾರಿ ಬಾ ಜಲ್ದಿ. ಯಾವಾಗ ಹೇಳೀನಿ ನಿನಗೆ ಬಂದು ಕೂತ್? ನಾನು ತಾಸು ಅಲಕ್ಕೆ ಬಂದು ಕೂತು ಹೇಳಿ ನಿನಗೆ ತಾಸಾತ. ಹಿಂಗೆ ಮಾಡ್ರೆ ಬರೋದು ಯಾವಾಗ ಹೇಳಿ ನೋನು? ಬರೋದು ಯಾವಾಗ? ಅರಿವಿ ತುಂಬುದು ಯಾವಾಗ? ನಾಳೆಲ್ಲ ಪರಾಳ ಮಾಡಬೇಕು, ನಾಡು ಹೋಗು ನಂದನು. ಕಡ್ಸು ಬಾ ಪಟ್ನ ಕರ್ಕೊಂಬಾತ್ರು. ನಿಮ್ದಕ್ಕೆ ಬಂದು ತುಂಬ ಹೊತ್ತಾಯ್ತಾ ಶಾಂತಕ್ಕ ಅವ್ರ? ನಮ್ದಕ್ಕೆ ಬಂದು ತುಂಬ ಹೊತ್ತಾಯ್ತು. ಬಿಸಿನಿ ಹಳಿ ಬಿಸಿನಿ ಬಂದಿಟ್ಟದ ಅದು ಗೊತ್ತೇನ? ಬರೋಕ್ಕೇನಾಗಿತ್ತು? ಎಲ್ಲಿ ಹೋಗಿದ್ರಿ ಹಾಳಾಗಿ? ಏನು ಅಂಬಾಗಲ ಹಚ್ಕೊತ ಬಂದ್ರೇನ? ಏನು ಮಾಡ್ತೀವಿ ಬಿಡ ಶಾಂತಕ್ಕ, ಬರೋದ್ರಾಗ ರಗಡಾಗಿ ಹೋತು. ಎಲ್ಲ ತಿರುಗಿ ರಮೇಶ್ ಬರ್ಬೇಕಲ್ಲಕ್ಕವ, ಅದಕ್ಕೆ ತಡ ಆತಾಳೆ. ಬಸ್ ಹೋಗಿತ್ತಂದ್ರೆ ಹೆಂಗೆ ಮಾಡೋದೈತಿ ಹೇಳಿ ನೋಡಿ. ಜಾಗ ಹಿಡ್ಕೊಂಡ್ರೆ ಕೂತೇನೆ, ನೀವರ ಬರುವಾರಿ ಏನತ್ತನ ನೀವರ ಅಂದಂಗೆ ಬಂದು ಭಾಳ ತರ್ತೇನೆ ಶಾಂತವ. ಏ ರಾಣಿ, ನೀ ನನಗೆ ಬಿ ಪಿ ಏರಿಸ್ಬೇಡ ಹೇಳಿ ನೀವನ. ಮತ್ತು ನಿನಗೆ ಎತ್ತು ಕೆಳಗೆ ಹೋಗಿತ್ತು ನೋಡ, ಬಂದು ಬಳತನ ಕೇಳ್ತೆ. ಬಂದು ಈಗ ನಾ 2 ತಾಸು ಆಯ್ತು ನಿಮಗೆ ಫೋನ್ ಹಚ್ಚಿ 1 ತಾಸು ಮೇಲಾಗಿತ್ತು. ಇಲ್ಲಿ ಬಂದು ಕೂತು 1 ತಾಸು ಅಂದ್ರೆ ಹೆಚ್ಚು ಕಡಿಮೆ 2 ತಾಸು ಸಾಲಕ್ಕ ಬತ್ನ. ಇರ್ಲಿ ಬಿಡಿ, ಏನು ಮಾತಾಡೋದು ಬೇಡಿನ. ಸುಮ್ಮನೆ ನಮಗೆ ಸಿಟ್ಟು ಬಂದೈತಿ ನೋಡುವ. ಸುಮ್ಮನೆ ನೀರು ಎಂದಿಲ್ಲೊಂದು ಜಲ್ದಿ ಬಂದಾಳ ಆತು. ದೊಡ್ಡ ದಿಮಾಕ ನಡೆಸ್ತಿಲ್ಲ ನಾವು. ಮೊದಲೆಲ್ಲ ರಗಡ್ ಸರಿ ನಿನ್ನ ಸಲ ಕಾದಿಲ್ಲನ, ಈಗ ಒಳ್ಳೆ ನಡೆಸಿದ್ದಿಲ್ಲ. ಸುಮ್ಕೊಂಡ್ರಿ ಗೊತ್ತೈತಿ ಹೇಳವ, ಗೊತ್ತೈತಿ. ಇರ್ಲಿ ಬಿಡು. ಇದೆಲ್ಲಿ ಹೋಗಿತ್ತು ನೋಡಿ ಹಾಳಾಗಿ. ಪರ್ಸೆಂಟ್ ಕಂಡಕ್ಟರ್ ಏನೋ ಬರುವಲ್ದು.
ಕಂಡಕ್ಟರ್ ಯಾಕೆ ಬರ್ತಾನೆ? ಬಸ್ ಫ್ರೀ ಅದಾವ, ಬಸ್ ನಮ್ಮದೈತಿ. ಕಂಡಕ್ಟರ್ ಸುಮ್ಮ ಮಕ್ಕೊಂಡಿರ್ಬೇಕು, ಡ್ರೈವರ್ ಒಂದು ಎಚ್ಚರ ಇರ್ತೈತಿ ನೋಡ್ರಿ. ಅದ ಹೊಂಟೈತಿ ಗಾಡಿ, ಡ್ರೈವರ್ ಹೊಡ್ಯಾಕತ್ತಾನ. ಮುಗಿತಲ್ಲ ಕಂಡಕ್ಟರ್ ಕೆಲಸ ಏನೈತಿ. ಯಾಕಂದ್ರೆ ಬಸ್ನಾಗೂ ಯಾರೂ ಇಲ್ಲ, ನಾವು 6 ಮಂದಿ ಇದೀವ, ನಾವೆಲ್ಲ ಹೆಂಗಸರು ಇದೀವಿ ಅನ್ನೋದು ಗೊತ್ತೈತೆ ಅವಂಗೆ. ಒಂದು ಮುಗಿತಲ್ಲ, ಹೆಂಗಸರು ಆಧಾರ್ ಕಾರ್ಡ್ ಇಟ್ಟು ಎಲ್ಲ ಮರ್ತರು, ಆಧಾರ್ ಕಾರ್ಡ್ ಮರ್ತಿರಂಗಿಲ್ಲ ಅಂತ ಗೊತ್ತೈತಿ ಅವಂಗೆ. ಮತ್ತು ಸುಮ್ಮ ಆಧಾರ್ ಕಾರ್ಡ್ ತೊಗೊಂಡು ನೋಡಿ ಮತ್ತು ಟಿಕೆಟ್ ಹರಿದು ಅದೆಲ್ಲ ಯಾಕೆ ಮಾಡ್ತಾನೆ ಅವರ? ಅವನಿಗೂ ಚಳಿಸ. ನಾವು 100 ಸರಿ ಅತನ್ಯಾಗ ವಾರದಾಗ 4-5 ಸರಿ ಹೋಗಾರ. ಅದು ಅವನ ಕಂಡಕ್ಟರ್ ಅದ ನೋಡು. ಮನೆ ಹೋಗಿದ್ವಿಲ್ಲ, ಅವ ಕಂಡಕ್ಟರ್ ಅದ ನೋಡಿ. ಅದಕ್ಕೆ ನಮ್ಮನ್ನು ಫಿಕ್ಸ್ ಗುರ್ತಿಡಿದು ಬಿಟ್ಟಾನ. ಇವ್ರು ಏನು ಮರ್ತರು ಆಧಾರ್ ಕಾರ್ಡ್ ಮೆರೆಯಂಗಿಲ್ಲ ಅನ್ನೋದು ಗೊತ್ತೈತಿ ಅವಂಗೆ. ಅದಕ್ಕೆ ಅವನು ಎದ್ದು ಬಂದಿಲ್ಲ ಬಿಡ ನೀನು, ನಮಗೂ ಸಾಕು ಅಟ್ಟ ಬಿಡು, ನಮಗೂ ಅಟ್ಟ ಬೇಕಲ್ಲ. ಅದಂತೂ ಕರೆ ನೋಡ. ಇರ್ಲಿ ಅವ ಇದನ್ನ 5:15 ಅಂದ್ರೆ ತಯಾರಾಗದ ನೋಡ್ರಿ. ಅಮ್ಮನ ನಾಳಿದ್ದ ನಾಡ್ದು ಹೆಂಗೆ ಏನವ ಹೆಂಗೆ ಮಾಡೋದು. ನಾ ಈಗ ಹೇಳ್ತೀನಿ ನೋಡ, ಬಡ ಪ್ಯಾಟಿಗೆ ಹೋದ್ಮೇಲೆ ಪಟ್ನ ಈಗ ಸೀರೆ ಅಂಗಡಿಗೆ ಹೋಗೋದು, ಸೀರೆ ತೊಗೊಳೋದು ಅಂತ. ನಿಮಗೆ ಚೂಡಿದಾರ ಹೇಳಿದಲ್ಲ ನೀ ಕವಿ, ನೀ ಪಟ್ನ ಚೂಡಿದಾರ ತೊಗೋ ಕವಿ. ಒಟ್ಟ ತಡ ಮಾಡಂಗಿಲ್ಲ ನೋಡ, ಬಡ ಸೀರೆ ಚೂಡಿದಾರ ತೊಗೊಳೋದು. ತೊಗೊಂಡೇನೈತಿ ಮತ್ತು ನಿಲ್ಲಂಗಿಲ್ಲ. ಚುನ್ಮುರಿ ತೊಗೊಳೋದು, ಚಕ್ಕಲಿ ಚುನ್ಮುರಿ ಏನೇನು ಸಂತಿ ಬೇಕಲ್ಲ ಸಂತಿ ಎಲ್ಲ ತೊಗೊಳೋದು. ತೊಗೊಂಡು ಪಟ್ನ ಬಸ್ ಹತ್ತಿ ಬಿಡು ನಾವು. ಈಗ ಹೇಳ್ತೀನಿ, ಯಾಕಂದ್ರೆ ತಡ ಆಗಿಬಿಡ್ತೈತಿ. ಮತ್ತು ಈಗ ಬರ ಒಂದಿಟ್ಟು ಪಾನಿಪುರಿ ಇಡ್ತೀನಿ ನಾನು. ಚುನ್ಮುರಿಯ ಸೀರೆ ಮುಗಿಸಿ ಪಾನಿಪುರಿ ತಿಂದು ಬಸ್ನಾಗ ಕೂತು ಬಿಡೋದು ನೋಡಿ. ಏನಾರ ಆಗಲಿ ನಮ್ಮ ಶಾಂತವ್ವ ಎಲ್ಲ ಮಾಡ್ತಾ ಕರಿ ಪಾನಿಪುರಿ ತಿನ್ನೋದು ಮಾತ್ರ ಮರೆಯಂಗಿಲ್ಲ ನೋಡ. ನೀ ಪಾನಿಪುರಿ ತಿಂದು 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 ಅದಕ್ಕೆ ನೋಡ ಪುರಿಗತ್ಲೆ ಆಗಿಬಿಟ್ಟಿದ್ದಿ. ವಾ ಏ ಹಸೆ ಮಾಡ್ತೇನೆ ಬಿಸ್ನಿ, ಹಸೆ ಮಾಡ್ತೀನಿ. ನನಗೆ ಹಸಂಗಿಲ್ಲ ಬಿಡ, ಸುಮ್ಮನಿ ಹೊಲಕ್ಕೆ ಬಿಡುವ ಅದ. ಮತ್ತು ನಮಗೂ ಎಲ್ಲ ಪಾನಿಪುರಿ ಬೇಕಲ್ಲ, ನಾವೆಲ್ಲ ಗೆಳತಾರ ಎಲ್ಲ ಮರೆತರು ಪಾನಿಪುರಿ ಮರೆಯಂಗಿಲ್ಲಲ್ಲ. ಆತಳ ಎಲ್ಲ ಮಾಡಿ ಬಡ ಪಾನಿಪುರಿ ತಿಂದು ಬಂದುಬಿಡು. ಮತ್ತು ಸಂತೆ ಹೆಂಗಾದ್ರು ನಿಮ್ಮ ಮನ್ಯಾಗ ಇಟ್ಬಿಡ್ತೈತಿ. ಯಾಕಂದ್ರೆ ನಿಮ್ಮ ಮನ್ಯಾಗ ಮಾಡೋದಿಲ್ಲ ಎಲ್ಲ ಅಡುಗೆ ಎಟ್ಟೆಲ್ಲ ತಂದಿರ್ತೈತಿ. ಸಂತೆ ಎಲ್ಲನ ಕಲಿಸೋದು, ಎಲ್ಲನ ಮಾಡೋದು. ಎಟ್ಟರ ಆಗಲಿ ಎಟ್ಟು ಬೇಕು ಅಟ್ಟು ಕಟ್ಕೊಂಡು ಹೋಗೋನು, ಉಳಿದು ಮನ್ಯಾಗ ಇಟ್ಟು ಹೋಗೋನು. ಬರೋದನ ಪಾಪಿ ಎಲ್ಲ ಗಂಡುಗೋಡು ತಿನ್ಕೋತ್ಕೊಂಡಿರಲಿಲ್ಲ ಅದನ್ನವ್ರು. ಅದಕ್ಕೆ ಹಂಗೆ ಮಾಡಿಬಿಡೋದು. ಮತ್ತು ನಮ್ಮ ಮನೆಗೆ ಹೋಗಿ ಸಂತೆ ತೊಗೊಂಡು ಹೋಗೋದು, ಮತ್ತು ಇಲ್ಲಿ ಇಡೋದು ಅಲ್ಲಿ ಇಡೋದು. ಮತ್ತು ಅಡುಗೆ ಮಾಡೋಕ್ಕೆಲ್ಲ ಮತ್ತು ನಾ ತೊಗೊಂಡು ಬರೋದು. ಎಲ್ಲ ಕಿರಿಕಿರಿ ಬೇಡ, ಎಲ್ಲ ಸಂತಿ ಮಾಡಿ ನಿಮ್ಮ ಮನ್ಯಾಗ ಇಟ್ಬಿಡಾಕ ಬರ್ತೈತಿ. ಹಿಟ್ಟದು ಎಣ್ಣೆ ಏನೇನು ಬೇಕೆಲ್ಲ ಇಟ್ಟು ನಾಳೆ ಪಟ್ನ 8 ಅಂದ್ರೆ ಕೂತ್ಬಿಡು ನೋಡ. ಎಲ್ಲಕ್ಕೂ ಪಳಾರ ಮಾಡಕ್ಕೆ ಎಲ್ಲ ಹುಡುಗರು ಯಾವ ಇಲ್ಲ, ಎಲ್ಲರ ಮನೆಯಾಗ ಎಲ್ಲ ಹೋಗ್ಯಾವ. ಮುಂಜಾನೆ ಪಟ್ನ ಎದ್ದು ಅಡುಗೆ ಮಾಡಿಟ್ಟು ಎಲ್ಲರೂ ಶಾಂತಕ್ಕೆ ಮನೆಗೆ ಬಂದುಬಿಡ್ರಿ ನೀವು, ನಾನು ಬಂದುಬಿಡ್ತೀನಿ. 8 ಅಂದ್ರೆ ಕೂತೈತಿ ಕೊನೆ. ಸಂಜೆ 3 ತನ ಅಂದ್ರೆ ಎಲ್ಲ ಪಳಾರ ಮುಗ್ದಾಗ ಹೋಗ್ಬಿಡ್ತೈತಿ. ಅದೇನು ಭಾಳ ತಟ್ಟಂಗಿಲ್ಲ ಏನಿಲ್ಲ. ಎಲ್ಲ ಒಂದೊಂದು ಕಿಲೋ ಮಾಡಿಬಿಟ್ರೆ ಮುಗೀತ. ಅಷ್ಟು ಮಾಡೋಣ. ಮತ್ತು ಈಗೇನೈತಿ ಬಡ ತೊಗೊಂಡು ಹೋಗ್ಬಿಡ್ನು. ಮತ್ತು ಇವತ್ತಿಂದ ಎಲ್ಲ ಏನೈತಿ ಅರ್ಬೇದೆಲ್ಲ ತೊಗೊಂಡು ಹೋಗಿರ್ತೀವ. ಮತ್ತು ಬ್ಯಾಗ್ ಏನೋ ತುಂಬಿಟ್ಬಿಟ್ಟಿವಿ ಅಂದ್ರೆ ನಾಳೆ ಪಳಾರ ಒಂದು ಆತಂದ್ರೆ ಅದನ್ನು ತುಂಬಿಟ್ಟೈತಿ ಕೊಂಡು ಮುಗ್ದಾಗ ಹೋತು. ಹಂಗೆ ಮಾಡೋಣ. ಆತ ನೋಡಿರಿ, ಇದ್ರ ಮುಂದಿನ ಭಾಗನ ನಾಳೆ ವಿಡಿಯೋದಾಗ ಹಾಕ್ತೀನಿ ರೀ. ಧನ್ಯವಾದಗಳು.